ಇದು ಇವತ್ತಿನ ಎಪಿಸೋಡು. ಇವತ್ತು ಅಂದರೆ ಶನಿವಾರದ ಎಪಿಸೋಡ್ ಆಗುತ್ತೆ. ಡೇಟ್ 16 ಮೇ ಅಂದರೆ ಶನಿವಾರದ ಎಪಿಸೋಡ್ ಆಗುತ್ತೆ. ಅದು ಮೊದಲೇ ನಮಗಿಂತ ಮುಂಚೆಗೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿರೋದು, ಅಂದರೆ ಜನಗಳಕ್ಕಿಂತ ಮೊದಲೇ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿರೋದು ಚೆನ್ನಾಗಾಯ್ತು ನೋಡೋಣ ಅಂತೆಲ್ಲ ಅಪ್ಪಿತಪ್ಪಿ ಅವ್ರೇನಾದರೂ ನಿನ್ನ ವಿರುದ್ಧ ಕಂಪ್ಲೇಂಟ್ ಕೊಟ್ಬಿಟ್ಟಿದ್ರೆ ತುಂಬ ಕಷ್ಟ. ನಿನ್ನ ವಿರುದ್ಧ ಪಿತೂರಿ ಮಾಡಬೇಕಂತ ಬಕಪಕ್ಷಿಗಳ ಥರ ಕಾಯ್ತಾ ಇರೋ ವಿರೋಧ ಪಕ್ಷದವ್ರಿಗೆ ಹಬ್ಬದ ಊಟ ಆಗ್ಬಿಡ್ತು ಸಿಕ್ಕದಂಗೆ ಆಗ್ಬಿಡ್ತಿತ್ತಣ ಅಂತೆಲ್ಲ ಗೋವಿಂದ ಹೇಳ್ತಿರ್ತಾನೆ. ಇದೇ ಟೈಮಿಗೆ ಮತ್ತೆ ಗೋವಿಂದನೇ ಆಮೇಲೆ ನ್ಯೂಸ್ ಚಾನಲ್ ಅವ್ರಿಗೇನಾದರೂ ಗೊತ್ತಿದ್ದರೆ ಇದನ್ನೇ ಇಟ್ಕೊಂಡು ವಾರಗಟ್ಟಲೆ ಪ್ರಸಾರ ಮಾಡಿ ಹಬ್ಬ ಮಾಡಿಬಿಟ್ಟವ್ರವರು ಅಂತೆಲ್ಲ ಹೇಳ್ತಾರೆ. ಅದರಿಂದ ನಿನಗೂ ಪಕ್ಷಕ್ಕೂ ತುಂಬ ಮುಜುಗರ, ಕೆಟ್ಟ ಹೆಸರು ಬಂದುಬಿಟ್ಟಿರೋದು ಅಂತೆಲ್ಲ ಗೋವಿಂದ ಹೇಳ್ತಿರ್ತಾನೆ. ಸದ್ಯ ಬೆಟ್ಟದಂಥ ಕಷ್ಟ ಮಂಜಿನಂಗೆ ಕರಗೋಯ್ತು ಕಣೋಣ ಅಂತೆಲ್ಲ ಗೋವಿಂದ ಹೇಳ್ತಾರೆ. ಇದರಿಂದ ನಿನ್ನ ರಾಜಕೀಯ ಜೀವನವೇ ಮುಳುಗೋಗಿರೋದಲ್ವೇ ಅಣ್ಣ. ನ್ಯಾಯ ನೀತಿ ಅಂತ ಪ್ರಾಮಾಣಿಕತೆಯೇ ತಾನು ಉಸಿರ ಅಂತ ಬದುಕ್ತಾ ಇರೋ ನಮ್ಮ ಅಪ್ಪನಿಗೆ ಕಳಂಕ ತರಕ್ಕೆ ಹೋಗ್ಬಿಟ್ಟಿದ್ನಲ್ಲ ಆ ಚಲವಣ್ಣ ಅಂತೆಲ್ಲ ಭದ್ರ ಚಲುರಾಜ ಅಂತ ಸಿಟ್ಟು ಮಾಡ್ತಿರ್ತಾನೆ. ಒಂದು ವೇಳೆ ಆ ಥರ ಏನಾದರೂ ಆಗಿದ್ದಿದ್ರೆ ಅವಳನ್ನ ಮಾತ್ರ ಸುಮ್ಮನೆ ಬಿಡ್ತಿದ್ದಿಲ್ಲ ನಾನು ಅಂತಾನೆ. ಭದ್ರ ಇದು ಅಲ್ಲಿಗೆ ಮುಗಿದಲ್ಲ ಬಿಡು, ಅಲ್ಲಿಗೆ ಬಿಟ್ಟಾಕು ಅಂತ ಶಿವರಾಮೇಗೌಡ ಹೇಳ್ತಾನೆ. ಶಿವರಾಮ, ನಾನೊಂದು ಮಾತು ಹೇಳ್ತೀನಿ ಅಂತೆಲ್ಲ ಬೇಸರ ಮಾಡ್ಕೋಬೇಡ ಕಣಪ್ಪ ಅಂತ ಅಜ್ಜಿ ಹೇಳ್ತಾಳೆ. ಅಜ್ಜಿ ಹೇಳಿದಾಗ ಏನು ಹೇಳವ ಅಂತ ಅಪ್ಪ ಅನ್ಸ್ಕೊಂಡು ಎಂಥವನೇ ಆಗಿದ್ರು ಕೂಡ ಹೆಣ್ಮಕ್ಳಿಗೆ ಅವನಿಗೆ ಶಾನೆ ಪ್ರೀತಿ ಅಂತ ಅಜ್ಜಿ ಹೇಳ್ತಿದ್ದ. ಸುಮ್ಮನೆ ಇರ್ತಾಯಿದ್ರು ಅಂಥದ್ರಲ್ಲಿ ಅವಳು ಮಾವನಿಗೆ ಕೆಟ್ಟ ಹೆಸರು ಬಂದ್ಬಿಡ್ತಿರ್ತದೆ, ಅವಳು ಗೌರವ ಹಾಳಾಗಿ ಹೋಗುತ್ತೆ ಅಂತೇಳಿ ಹುಟ್ಟಿಸಿದ ಅಪ್ಪನ ಜೈಲಿಗೆ ಅಟ್ಟಾಳ, ಅವಳ ಗುಣ ಎಂಥದ್ದು ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ ಅಂತೆಲ್ಲ ಅಜ್ಜಿ ಹೇಳ್ತಿರ್ತಾರೆ. ಮಾವನ ಮರ್ಯಾದೆ ಹೋಯ್ತದೆ, ಮನೆತನದ ಘನತೆ ಹಾಳಾಗುತ್ತೆ ಅಂತೆ, ಇಂಥ ಗಟ್ಟಿ ನಿರ್ಧಾರ ತಗೊಂಡಾಳೆ ಅಂತೆಲ್ಲ ಅಜ್ಜಿ ಹೇಳ್ತಿರ್ತಾಳೆ. ಇವರು ಏನು ರೆಸ್ಪಾನ್ಸೇ ಮಾಡೋದು, ಸುಮ್ಮನೆ ಈ ಮನೆ ಬೆಳಗಕ್ಕೆ ಬಂದಿರೋ ಸೊಸೆಗೆ ಇನ್ನೇನಪ್ಪ ಬೇಕು ಅಂತ. ಅಮ್ಮಮ್ಮ ಅವಳೆಲ್ಲ ಆಟೆಲ್ಲ ಸುಳ್ಳು ಹೇಳಿ ನಮಗೆ ಮೋಸ ಮಾಡಿ ಅವಳ ಪರವಾಗಿ ಮಾತಾಡೋದು, ಅವಳ ಪರ ವಹಿಸ್ಕೊಂಡು ಮಾತಾಡೋದು ಬಿಡ್ತಾ ಇಲ್ವೇ ಅಂತಂದು ಭದ್ರ ಬೈತಾನ. ಅವ ನೋಡ್ದೇನವ ಈ ಮುದುಕಿನ, ನಿನಗೆ 3 ಕಾಸಿನ ಕಿಮ್ಮತ್ತು ಕೊಡಗೆ ಆ 3 ಅಡಿಗೆ ಸೊಪ್ಪು ಹಾಕ್ತಾಳ ಅಂತೆಲ್ಲ ಹೇಳ್ತಿರ್ತಾ. ಎಷ್ಟು ಹಾಕ್ತಾಳೆ ಹಾಕ್ಲಿ. ಈ ಕಡೆ ಇದ್ದು ಇನ್ನೊಂದು ಸೀನೊಳಗೆ ರತ್ನಾಕ ತುಂಬ ಅಳ್ತಿರ್ತಾಳೆ. ರತ್ನಾಕ ತುಂಬ ಅಳ್ತಾಯಿದ್ರೆ ನನ್ನ ಜೀವನ ಅಂತ ಮುಗ್ದೋಯ್ತು, ನನ್ನ ಗಂಡ ಆದರೂ ಹಿಂಗಿದಾನ ಅಂತೆಲ್ಲ, ನೀನಾದರೂ ಚೆನ್ನಾಗಿರಮ್ಮ ಅಂತೆಲ್ಲ ಹೇಳ್ತಿರ್ತಾಳೆ ಅವರಮ್ಮ. ಅದೇ ಟೈಮಿಗೆ ಲಾಯರ್ ಫೋನ್ ಮಾಡ್ತಾರೆ. ಲಾಯರ್ ಫೋನ್ ಮಾಡಿದಾಗ ಸರಿ ನೆನಪಿದೆ, ನಾಳೆ ಕರ್ಕೊಂಬರ್ತೀನಿ ಅಂತೆಲ್ಲ ಹೇಳ್ತಾಳೆ ಅವರಮ್ಮ. ಇಂಥ ಕೆಲ್ಸಕ್ಕೆ ಬರ್ದ ಇರೋ ಗಂಡನ ಕಟ್ಕೊಂಡು ನಾನು ಅನುಭವಿಸಿದೆ, ನೀನು ಕೋರ್ಟಲ್ಲಿ ರಾಂಗ್ ಡಿಸಿಷನ್ ತೊಗೋಬೇಡ, ರೈಟ್ ಡಿಸಿಷನ್ ತಗೋ ಅಂತ ಅವರಮ್ಮ ಎಲ್ಲ ಹೇಳ್ತಿರ್ತಾಳೆ. ಎಂಥ ಏನು ಪಾಪ ಮಾಡಿದೆ ಅಂತ ಶಿಕ್ಷೆ ಕೊಟ್ಬಿಟ್ಟಿದ್ದೇವ್ರಿ ಅಂತ ಅಲ್ಲ ಕಣವ, ನಾನೇನಾದರೂ ಸುಮ್ಕೆ ಇದ್ದಿದ್ರೆ ಪ್ರಾಮಾಣಿಕವಾಗಿ ಜನಸೇವೆನೇ ಮಾವ ಏನು ಹೆಸರು ಈಟೆಲ್ಲ ಹಾಳಾಗುತ್ತೆ ನನಗೆ ಗೊತ್ತಿದ್ರೆ ನಾನು ಕಂಪ್ಲೇಂಟ್ ಕೊಡದೇ ಇದ್ದಿದ್ರೆ ಇದೆಲ್ಲ ಮಾವ ಇನ್ನು ತಲೆಗೆ ಬರ್ತಿದ್ದಿಲ್ವೇ ಅಂತೆಲ್ಲ ಹೇಳ್ತಾಳೆ. ಆವಾಗ ಅಜ್ಜಿನೂ ಏನು ಹೇಳಲ್ಲ, ಸುಮ್ಮನೆ ಇರ್ತಾಳೆ. ಅವರು ಇಡೀ ರಾಜಕೀಯ ಜೀವನದಲ್ಲಿ ಈ ಥರನ ಇದರಿಂದನೇ ಅವರಿಗೆ ತೊಂದರೆ ಎಲ್ಲ ಆಗ್ತೈತಿ, ಅವ್ರ ರಾಜಕೀಯ ಜೀವನಕ್ಕೆ ಪ್ರಾಬ್ಲಮ್ ಎಲ್ಲ ಆಗ್ತೈತೆ ಅಂತ ಎಲ್ಲ ವಿದ್ಯೆ ಹೇಳ್ತಿರ್ತಾಳೆ. ಇದೇ ಟೈಮಿಗೆ ಮತ್ತೆ ಇನ್ನು ಇದೇ ಸೀನೇ ಕಂಟಿನ್ಯೂ ಆಗಿರುತ್ತೆ. ಇಲ್ಲಿ ಆ ಅಜ್ಜಿ ಚಿತ್ರ ಎಲ್ಲರಿಗೂ ಅವ್ರು ಮೋಸ ಮಾಡಾರ ಹಿಂಗೆ ಅಂತ ಯಾರು ಮಾಡಿಲ್ವೇ ಸುಳ್ಳು, ಯಾರು ಹೇಳಿಲ್ವೇ ತಪ್ಪು, ಯಾರು ಹೇಳಿಲ್ವೇ ಒಂದಲ್ಲ ಒಂದು ದಿವಸ ಎಲ್ಲರೂ ಮಾಡಾರ. ಯಾಕೆ ನೀನು ಮಾಡಿಲ್ವಾ, ನಿಮ್ಮಮ್ಮ ಮಾಡಿಲ್ವಾ, ಇಲ್ಲಿರೋರು ಯಾರು ತಪ್ಪೇ ಮಾಡಿಲ್ವಾ, ಒಂದು ಸುಳ್ಳು ಹೇಳಿಲ್ವಾ ಅಂತ ಅಜ್ಜಿ ಕ್ಲಾಸ್ ತೊಗೊತಾ ಇರ್ತಾರೆ. ಮತ್ತು ಮನೆ ಮಂದಿಗೆಲ್ಲರೂ ಚೆನ್ನಾಗಿದೆ ಈ ಎಪಿಸೋಡ್ನ. ಅಂದರೆ ಫ್ಯಾಮ್ಲಿ ಹೇಳ್ತಾನೆ ಇರ್ತಾಳ. ಆವಾಗ ಇವ್ರಿಗೆ ನೋಡಿದರೆ ಅಲ್ಲ ಕಂಡ್ಲ ಭದ್ರ, ಅದೊಂದು ಸುಳ್ಳು ಹೇಳಿದ ಮರೆ ಮಾಚಿದ್ಲ ಅನ್ನೋದೊಂದು ಬಿಟ್ಟರೆ ಇನ್ನೇನಿಲ್ಲ ತೆಪ್ಪು ಮಾಡೋಣ ಅಂತ ಅಮ್ಮಮ್ಮ ಬೈತಿರ್ತಾಳೆ. ಗೋವಿಂದು ಏನು ಹೇಳಲ್ಲ, ಸುಮ್ಮನೆ ಇರ್ತಾರೆ. ಅದಕ್ಕೆ ಈಗಲೂ ಹೇಳ್ತಾ ಇದ್ದೀನಿ, ಅರ್ಥ ಮಾಡ್ಕೊಳ್ಳ ಅಂತ. ಚಿತ್ರ ಅವಳೇನು ಮಾಡದೇ ಇರ್ಬೋದು, ಆದರೆ ತಪ್ಪೇ ಅಲ್ವ ಅಂತ. ಚಿತ್ರ ಪ್ರಪಂಚ ಯಾರು ತಪ್ಪು ಮಾಡಿಲ್ವೇ,
ಎಲ್ಲರೂ ಒಂದಲ್ಲ ಒಂದು ತಪ್ಪು ಮಾಡೇ ಇರ್ತಾರ ಅಂತ ಅಜ್ಜಿ ಬೈತಾಳೆ. ಯಾಕೆ ನೀನು ಮಾಡಿಲ್ವೇ, ನಿಮ್ಮ ಅವ್ವ ಮಾಡಿಲ್ವೇ, ಇನ್ಯಾರು ಮಾಡಿಲ್ವೇ ಅಂತೆಲ್ಲ ಅಜ್ಜಿ ಚೆನ್ನಾಗಿ ಕ್ಲಾಸ್ ತೊಗೊತಾ ಇರ್ತಾಳೆ ಎಲ್ಲರಿಗೆ. ಆ ಮಾತಿಗೆ ಶಿವರಾಮೇಗೌಡ ಆಗಲಿ ಅವ್ರ ತಮ್ಮ ಗೋವಿಂದ ಆಗಲಿ ಇನ್ಯಾವತ್ತು ಅವಳ ವಿಚಾರ ಈ ಹಟ್ಟಿಯಲ್ಲಿ ಮಾತಾಡಬಾರ್ದು ಅಂತ ಭದ್ರ ಹೇಳಿ ಅಲ್ಲಿಂದ ಕೋಪ ಮಾಡ್ಕೊಂಡು ಹೋಗ್ಬಿಡ್ತಾನೆ. ಭದ್ರ ಅಲ್ಲಿಂದ ಕೋಪ ಮಾಡ್ಕೊಂಡು ಹೋದಾಗ ಚೆನ್ನಾಗಿದೆ ಈ ಎಪಿಸೋಡ್ನ. ಈ ಕಡೆ ಲಾಯರ್ ಫೋನ್ ಮಾಡಿದಾಗ ನಾನು ಬರ್ತೀನಿ ಅಂತೆಲ್ಲ ಹೇಳಿ ಸರಿ ಕರ್ಕೊಂಬರ್ತೀನಿ ಅಂದರೆ ಶಿವರಾಮ ಅವ್ನಿಗೇನೋ ಹುಡುಗ ಬುದ್ಧಿ, ಅವ್ನಿಗಂತ ಅರ್ಥ ಆಗಂಗಿಲ್ಲ, ಆದರೆ ನೀನು ಒಂದು ರಾಜ್ಯಕ್ಕೆ ಮಂತ್ರಿ ಆಗಿರುವ ವ್ಯಕ್ತಿ ಅಲ್ಲಪ್ಪ ಅಂತೆಲ್ಲ ಅವರಮ್ಮ ಹೇಳ್ತಿರ್ತಾಳೆ. ಅಮ್ಮಮ್ಮ ಚಿಕ್ಕನಿಂದ ನಿಂತಾಗ ಎಷ್ಟೋ ಸಮಸ್ಕೊಂಡು ಬಗೆಹರಿಸ್ಕೊಂಡು ಬಂದಿದ್ಯಾ, ನಿನಗೆ ನಾನು ಹೇಳುವಂಥದ್ದು ಏನಿಲ್ಲ ಕಣಪ್ಪ ಅಂತ ಅವರಮ್ಮ ಹೇಳ್ತಾಳೆ. ಸುಮ್ಮನೆ ಅದೇ ಟೈಮಿಗೆ ಇಲ್ಲಿ ಲಾಯರ್ ಬಂದಿರ್ತಾನೆ. ಲಾಯರ್ ಬಂದು ಸರ್ ನಾಳೆ ಸರ್ ಈ ಪ್ರಾಬ್ಲಮ್ ಹೆಂಗೋ ಸಾಲ್ವ್ ಆಯಿತು, ಈ ಪ್ರಾಬ್ಲಮ್ ಹೆಂಗೋ ಸಾಲ್ವ್ ಆದರೆ ನಾಳೆ ಇದು ಫ್ಯಾಮಿಲಿ ಕೋರ್ಟ್ ಇದೆ ಅಂತ. ಸರಿ ಬಿಡು ಸರಿ ಭದ್ರಾ ಅವ್ರು ಬರಬೇಕಾಗ್ತೈತಿ. ಆಮೇಲೆ ಇನ್ನೊಂದು ನೀವು ಡಿವೋರ್ಸ್ ಕೇಳ್ತಾ ಇದ್ರಲ್ಲ ಅದಕ್ಕೆ ಒಂದು ಸ್ಟ್ರಾಂಗ್ ರೀಸನ್ ಬೇಕೇ ಬೇಕಾಗುತ್ತೆ, ಯಾಕಂದರೆ ಅವ್ರು ಮ್ಯೂಚುವಲ್ಗೆ ಒಪ್ಪಿಲ್ಲಲ್ಲ ಅಂತೆಲ್ಲ ಹೇಳ್ತಿರ್ತಾರೆ. ಮ್ಯೂಚುವಲ್ಗೆಲ್ಲ ಅವ್ರು ಒಪ್ಪಿಲ್ಲ, ಒಂದು ಸ್ಟ್ರಾಂಗ್ ಡಿಸಿಷನ್ ಒಂದು ಸ್ಟ್ರಾಂಗ್ ರೀಸನ್ ಕೊಡಬೇಕಾಗ್ತೈತಿ ಸ್ಟ್ರಾಂಗ್ ರೀಸನ್ ಕೊಡಬೇಕಾಗ್ತೈತಿ ಅಂತ ಹೇಳಿದರೆ ಇಲ್ಲಿ ಸರಸ್ವತಿ ಅವರೆಲ್ಲ ಹೇಳ್ತಾರೆ. ಸರಸ್ವತಿ ಅಲ್ಲ, ಇವ್ರ ಹೆಸರು ಸಾವಿತ್ರಿ ಒಂದು ಸಮಸ್ಯೆನ 2 ಸಮಸ್ಯೆ ಮಾಡ್ತಿರ್ತಾಳೆ. ನಾವೇನೋ ಮಾಡ್ಕೊಂಡು ಬಂದ್ಬಿಟ್ವಿ, ಅವಳ ನಡತೆ ಸರಿ ಇಲ್ಲ, ಮಾಡ್ಕೊಂಬಂದಾದ್ಮೇಲೆ ನಮಗೆ ಗೊತ್ತಾಗೈತಿ, ಆಮೇಲೆ ಎಷ್ಟೋ ಜನ ಜೊತೆ ಸಂಬಂಧ ಮಾಡ್ಕೊಂಡಾಳ ಹಿಂಗೆ ಅಂತ ಒಂದು 2 ಪ್ರಾಬ್ಲಮ್ ಜಾಸ್ತಿ ಮಾಡೋಂಗೆ ಹೇಳ್ತಿರ್ತಾನೆ. ಅದೇ ಟೈಮಿಗೆ ಭದ್ರಾ ಇದ್ದು ತುಂಬ ಕೋಪ ಮಾಡ್ಕೊಂಡ್ಬಿಡ್ತಾನೆ. ತುಂಬ ಕೋಪ ಮಾಡ್ಕೊಂಡು ಒಂದು ಹೆಣ್ಮಗಳನ್ನ ನೀವು ಯಾರ ಬಗ್ಗೆ ಮಾತಾಡಿದ್ರು ಅದು ನನಗೆ ವಿದ್ಯಾನ ಬಗ್ಗೆ ನನ್ನ ನಂಬಿಕೆ ಇದೆ, ನೀವು ಹಂಗೆಲ್ಲ ಮಾತಾಡಬೇಡ್ರಿ ಅಂತೆಲ್ಲ ಬೈತಿರ್ತಾನೆ. ಹೌದಾ ಅಂತಂದು ಬೈತಿರ್ಬೇಕಾದ್ರೆ ನಂಬೋದೇ ಇಲ್ಲ. ನಮ್ಮ ಆ ಅಜ್ಜಿ ಹೇಳ್ತಾನೆ ಏಯ್ ಎಷ್ಟಂತ ನನ್ನ ವಿದ್ಯಾ ಬಗ್ಗೆ ನೀವು ಇನ್ನೊಂದು ಮಾತು ಮಾತಾಡಿದರೆ ನಮ್ಮಂಗಿಲ್ಲ. ನೀವು ನಿಮ್ಮ ಮಗಳು ನನ್ನ ಮೇಲೆ ಅತ್ಯಾಚಾರದ್ದು ಇದು ಮಾಡಿದಾಗ, ಸಂಚು ಮಾಡಿದಾಗ ಆ ಟೈಮಿಗೆ ನೀವು ಮನೆಯವ್ರು ಯಾರು ನನ್ನ ಜೊತೆ ನಿಂತಿಲ್ಲ, ವಿದ್ಯಾನೇ ನನ್ನ ಜೊತೆ ನಿಂತಿದ್ದು, ವಿದ್ಯಾನೇ ನನ್ನ ಮೇಲೆ ನಂಬಿಕೆ ಇಟ್ಕೊಂಡಿದ್ದು ನಿಂತಿರೋದು ಅಂತೆಲ್ಲ ಅವ್ನು ಬಿಡಿಸಿ ಹೇಳ್ತಿರ್ತಾನೆ. ಆಟೆ ಯಾಕೆ ಈಗ ಹೊಟ್ಟೆಯಲ್ಲಿ ಬೆಳೀತಾರ ಮಗು, ನಮ್ಮದು ನಮ್ಮ ಭದ್ರಂಗೂ ಸಂಬಂಧನೇ, ಅವಳು ಬೇಕಾಗಿ ಸಂಬಂಧ ಮಾಡ್ಕೊಂಡಾಳ, ಜೊತೆಗೆ ಕಾಲೇಜ್ಗೆ ಹೋಗ್ತೀನಿ ಅಂತೇಳಿ ಕಂಡವ್ರ ಜೊತೆಯಲ್ಲೇ ಸುತ್ತಾಡ್ತಾಳಲ್ಲ ಇದೆ. ಲಾಯರೇ ಶಾಕ್ ಆಗಿಬಿಡ್ತಾನೆ. ಈಗ ಕಂಪ್ಲೇಂಟ್ ಎಲ್ಲ ಹೇಳಿದ್ರೆ ಅವನು ಕತ್ತರಿಸಾಕ್ಬಿಡೋಷ್ಟು ಕೋಪ ಬಂದಿರ್ತಾನೆ. ಸಿಗ್ನಲ್ ಮಾಡಿದೆ ಅತ್ತೆ ಅಂಥೇಳಿ ಜೋರು ಗದರಿಸ್ಬಿಡ್ತಾನೆ. ಅಜ್ಜಮ್ಮಗಂತೂ ಖುಷಿನೇ ಖುಷಿ, ವಿದ್ಯಾನ ಸಪೋರ್ಟ್ ತೊಗೊಂಡಿದ್ದಾಗ. ಚಂಪಾಗೂ ಖುಷಿ, ಆಮೇಲೆ ಮೋನಾಗೂ ಖುಷಿ ಆಗಿದೆ. ಅಂದರೆ ಶಿವರಾಮೇಗೌಡಗೂ ಖುಷಿ ಇರುತ್ತೆ, ಬಟ್ ಆದರೆ ತೋರ್ಪಡಿಸ್ಕೊಳಂಗಿಲ್ಲ ಅದನ್ನೆಲ್ಲ. ಇವರು ಸಾವಿತ್ರಿ ಮಗಳು ತುಂಬ ಶಾಕ್ ಆಗಿಬಿಡ್ತಾರೆ. ಅವ್ನು ಗದರಿಸಿ ಇನ್ನೂ ಈ ಮನಸ್ಸಲ್ಲಿ ಈ ವಯ್ಯನ ಮನಸ್ಸೊಳಗೆ ಇನ್ನೂ ಆಯಮ್ಮನ ಬಗ್ಗೆ ಪ್ರೀತಿ ಐತೇನೋ ಅಂತಂದರೆ ಇನ್ನೊಂದು ಮಾತು ಅವಳ ಬಗ್ಗೆ ಕೆಟ್ಟದಾಗಿ ಮಾತಾಡೋದು ನಾನು ಮನುಷ್ಯನೇ ಆಗಿರಂಗಿಲ್ಲ ಅಲ್ಲ ಅಂತ ಅವ್ರ ಅತ್ತೆಗೆ ಹೇಳ್ಬಿಡ್ತಾನೆ. ಶಿವರಾಮೇಗೌಡ ಇದನ್ನೆಲ್ಲ ಅವ್ನು ನೋಡ್ತಾನೆ. ಅಜ್ಜಿ ಅಂತ ಖುಷಿನೋ ಖುಷಿ, ಭದ್ರಾ ಇದ್ದು ವಿದ್ಯಾಗೆ ಸಪೋರ್ಟಿಗೆ ಬಂದುಬಿಟ್ಟಾನ ಅಂತಂದೇಳಿ. ಮೋನನೂ ತುಂಬ ಖುಷಿ ಪಡ್ತಿರ್ತಾಳೆ. ಮತ್ತು ಆಕಿನ ಚಂಪಾ ಅಂತ ಇದ್ದಾಳೆ, ಅವಳು ತುಂಬ ಖುಷಿ ಪಡ್ತಾಳೆ. ಈಶ್ವರಿಗೂ ಈ ಕಡೆ ಸಂಕಟ ಇದೆಲ್ಲ ಅವಳು ಸಪೋರ್ಟ್ ತೊಗೊಂಡಿರೋದು ನೋಡಿ ಚೆನ್ನಾಗಿದೆ. ನಮಗೆ ಡಿವೋರ್ಸ್ ಬೇಕಾದರೆ ಕಾನೂನು ಮುಂದೆ ಹೋಗಿ ಕೇಳ್ಕೋಬೇಕು, ಅದು ಬಿಟ್ಟು ಒಬ್ಬರ ಮಾನನ ನಾವು ಅಡ ಇಟ್ಟು ಹೀಗೆಲ್ಲ ಮಾಡಬಾರ್ದು ಅಂತೆಲ್ಲ ಬೈತಾನೆ. ಆವಾಗ ಆ ವಿದ್ಯಾ ಅವ್ರಿಗೆಲ್ಲ ಸಪೋರ್ಟ್ ಮಾಡಿರೋದು, ನೀವು ಯಾರು ನನ್ನ ಗಂಡನ ಜೊತೆ ನಿಂತಿಲ್ಲ ಅಂದರೂ ಪರವಾಗಿಲ್ಲ, ನಾನು ಒಬ್ಬಾಕೆ ನನ್ನ ಗಂಡನ ಜೊತೆ ಸಪೋರ್ಟಿಗೆ ನಿಂತ್ಕೊತೀನಿ, ನನ್ನ ಗಂಡಗ ನಾನು ಕಾಪಾಡ್ಕೊತೀನಿ ಅಂತ ಎಲ್ಲ ಹೇಳಿರ್ತಾಳಲ್ಲ, ಅದೆಲ್ಲ ಹೇಳಿರೋದೆಲ್ಲ ನೆನೆಸ್ಕೊತಾಳೆ. ನೆನೆಸ್ಕೊಂಡು ಅಂದರೆ ಫ್ಲ್ಯಾಶ್ ಬ್ಯಾಕ್ ತೋರಿಸ್ತಾರೆ ಎಲ್ಲರಿಗೂ, ಅದನ್ನೆಲ್ಲ ಫ್ಲ್ಯಾಶ್ ಬ್ಯಾಕ್ಸ್ ಎಲ್ಲ ತೋರಿಸ್ತಾರೆ. ಸರಿ
ಆವಾಗ ಇಲ್ಲ ಇದಾಗಲೇ ಸಾಧ್ಯ, ಸರಿ ವಕೀಲರೇ ಏನಾದರೂ ಒಂದು ವ್ಯವಸ್ಥೆ ಮಾಡಿ ಇದೆಲ್ಲ ಪ್ರಾಬ್ಲಮಿಂದ ಹೊರಗೆ ಬರೋಂಗೆ ಮಾಡಿ ಅಂತೆಲ್ಲ ಹೇಳ್ತಿರ್ತಾರೆ ಲಾಯರ್ಗೆ. ಶಿವರಾಮೇಗೌಡನು ಎದ್ದು ನಿಂತಿರ್ತಾನೆ. ಈಗ ಭದ್ರನೂ ಕೋಪ ಮಾಡ್ಕೊಂಡು ಹೋಗ್ಬಿಡ್ತಾನೆ ಅಲ್ಲಿಂದ. ಶಿವರಾಮೇಗೌಡ ಚೇರ್ ಮೇಲಿಂದ ಎದ್ದು ನಿಂತಿರುತ್ತೆ. ಶಿವರಾಮೇಗೌಡ ಚೇರ್ ಮೇಲಿಂದ ಎದ್ದು ನಿಂತ್ಕೊಂಡಾಗ ಆವಾಗ ಅಜ್ಜಿ ಇದ್ದು ಅಜ್ಜಿ ಅಂದರೆ ಏನು ಹೇಳಲ್ಲ, ನೋಡುಮ್ಮ ಸಾವಿತ್ರಿ ನೀನು ಸುಮ್ಮನೆ ಇರಂತ ಗೋವಿಂದನ ಬೈತಾನೆ. ಆವಾಗ ಇವರಿದ್ದು ಹೇಳ್ತಾನೆ, ನೋಡಪ್ಪ ನಮಗೆ ಆ ಹುಡುಗಿ ತುಂಬ ಒಳ್ಳೆಯ ಹುಡುಗಿನೇ ಇದೆ, ಅಪರಂಜಿ ಅಂತ ಹುಡುಗಿ. ನಮಗೆ ಆ ಹುಡುಗಿ ಬೇಡ ಅನ್ನೋದಕ್ಕೆ ರೀಸನ್ ಮಾತ್ರ ಇದೊಂದೇ ರೀಸನ್ ಇದೆ, ಬಿಟ್ಟು ಬಾಕಿ ಏನು ರೀಸನ್ ಇಲ್ಲ. ಆ ಹುಡುಗಿ ನಮಗೆ ಸುಳ್ಳು ಹೇಳಿದಾಳ, ಪ್ರೆಗ್ನೆಂಟ್ ಇದ್ದೀನಿ ಅಂತ ಸುಳ್ಳು ಹೇಳಿದಾಳ ಅನ್ನೋದೊಂದು ಬಿಟ್ಟರೆ ಬೇರೆ ಯಾವ ವಿಚಾರದಲ್ಲೂ ಬೇಡ. ಆ ಹುಡುಗಿ ಅಪರಂಜಿ ಅಂತೆಲ್ಲ ಶಿವರಾಮೇಗೌಡ ಹೇಳ್ಬಿಡ್ತಾನೆ. ಇನ್ನು ಮೋನಾಗ ಖುಷಿನೋ ಖುಷಿ. ಅವರು ಶಿವರಾಮೇಗೌಡ ವಿದ್ಯಾ ಬಗ್ಗೆ ಒಳ್ಳೆಯ ಕನಸನ್ನು ಇಟ್ಕೊಂಡಿರೋ ಸಲುವಾಗಿ ಚೆನ್ನಾಗಿದೆ ಎಪಿಸೋಡ್ ಇದು. ಒಂದು ಚೆನ್ನಾಗಿದೆ ಎಪಿಸೋಡು. ನೆಕ್ಸ್ಟ್ ಎಪಿಸೋಡಲ್ಲೂ ಇಂಟ್ರೆಸ್ಟಿಂಗ್ ಆಗಿದೆ. ಯಾಕೆಂದರೆ ನೆಕ್ಸ್ಟ್ ಎಪಿಸೋಡು ಇದಕ್ಕೆ ಹೋಗಬೇಕಲ್ಲ, ಕೋರ್ಟ್ ಇರುತ್ತೆ, ಸೆಷನ್ ಇರುತ್ತೆ. ಹಾಗಾಗಿ ಇವಾಗ ಚೆನ್ನಾಗಿದೆ. ಈ ಎಪಿಸೋಡನ್ನ ನೋಡ್ಬೋದು, ತುಂಬ ಇಂಟ್ರೆಸ್ಟಿಂಗ್ ಆಗಿ ಕೊಟ್ಟಿದ್ದಾರೆ. ಬಟ್ ನಾಳೆ ಎಪಿಸೋಡಲ್ಲಿ ಅವ್ರು ಏನು ಕೋರ್ಟಲ್ಲಿ ಏನು ಡಿಮ್ಯಾಂಡ್ ಮಾಡ್ತಾರೆ, ಇವ್ರೇನು ಡಿಮ್ಯಾಂಡ್ ಮಾಡ್ತಾರೆ, ಅವ್ರೇನು ಡಿಮ್ಯಾಂಡ್ ಮಾಡ್ತಾರೆ ಅನ್ನೋದು ಇನ್ನೂ ಕ್ಯೂರಿಯಾಸಿಟಿ ಇಟ್ಟಿದ್ದಾರೆ ಅವರು. ಕ್ಯೂರಿಯಾಸಿಟಿ ನೋಡಬೇಕು ಅದು ಏನಾಗುತ್ತೆ ನಾಳೆ ಎಪಿಸೋಡ್ ಅಂತಂದೇಳಿ. ಅವರಮ್ಮನೂ ಮಗಗೆಲ್ಲ ಕನ್ವಿನ್ಸ್ ಮಾಡ್ತಾಳೆ, ನೋಡು ಮಗ ನೀನೇನು ಹೇಳ್ತೀಯ ಅದೇ ನಡೆಯೋದು, ನಿನ್ನ ಮಗನ ಭವಿಷ್ಯ ನೀನು ನಿನ್ನ ಕೈಯಾರ ಹಾಳು ಮಾಡಬೇಡ, ನೀನಿರು ನಿನ್ನ ಮಗನ ಸಪೋರ್ಟಿಗೆ ಅಂತೆಲ್ಲ ಅಜ್ಜಿ ಹೇಳ್ತಿರ್ತಾಳೆ. ಅಜ್ಜಿ ಹೇಳ್ತಿರ್ಬೇಕಾದ್ರೆ ಅಜ್ಜಿ ಎಲ್ಲ ಹೇಳ್ತಿರ್ತಾಳೆ, ನಿನ್ನ ಮಗನ ಭವಿಷ್ಯ ನಿನ್ನ ಕೈಯಲ್ಲೇ ಐತಲ್ಲ, ನೋಡಪ್ಪ ಏನೋ ಒಂದು ಆಲೋಚನೆ ಮಾಡು, ವಿದ್ಯಾಗೂ ಒಳ್ಳೇದಾಗಬೇಕು ಅಂತೆಲ್ಲ ಅಜ್ಜಿ ಹೇಳ್ತಿರ್ತಾಳೆ. ಅದು ಶಿವರಾಮೇಗೌಡ ಅದು ಏನು ಡಿಸಿಷನ್ ತೊಗೊತಾನ ಅನ್ನೋದ್ರ ಮೇಲೆ ಹೋಗುತ್ತೆ ನಾಳೆ ಎಪಿಸೋಡು. ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ನಿಮ್ಮ ನೆಚ್ಚಿನ ಸೀರಿಯಲ್ ನಿಮ್ಮ ಜೊತೆ. ಈ ಸೀರಿಯಲ್ ನಮ್ಮ ಚಾನಲ್ ಹೆಸರು. ಅಜ್ಜಿ ಅಂತೂ ಮೊಮ್ಮಗಳ ಬಾಂಧವ್ಯ ಹೆಂಗಿದೆ ಅಂಥೇಳಿ ತೋರಿಸಿದ್ದಾರೆ ಈ ಸೀರಿಯಲ್ಲಿ. ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್.